ಹಾಯ್ ಹಲೋ ನಮಸ್ಕಾರ. ಪಿ ಯು ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸ್ಟೂಡೆಂಟ್ಸ್. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಇವಾಗ ತಾನೇ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಕ್ವಾರ್ಟರ್ಲಿ ಟೆಸ್ಟ್ 1 ಮುಗಿಸಿ ವಾಪಸ್ ಬಂದಿರ್ತೀರಾ. ಸೊ ಕೆಲವರಿಗೆ ಆಲ್ರೆಡಿ ಮಾರ್ಕ್ಸ್ ಬಂದಿರುತ್ತೆ ಅಥವಾ ಇನ್ನೂ ಮಾರ್ಕ್ಸ್ ಬರಬೇಕಾಗಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಏನನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ, ವೈ ಕ್ವಾರ್ಟರ್ಲಿ ಟೆಸ್ಟ್ ಮಾರ್ಕ್ಸ್ ಮ್ಯಾಟರ್ ಫಾರ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ಸ್ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ ಸೊ ಈ ಬೋರ್ಡ್ ಎಕ್ಸಾಮ್ನೇ ಡೈರೆಕ್ಟಾಗಿ ಬರೀಬೋದಲ್ಲ. ಏನಕ್ಕೆ ಕ್ವಾರ್ಟರ್ಲಿ ಟೆಸ್ಟ್ 1 ಎಕ್ಸಾಮ್ನ ಬರೀಬೇಕು, ಏನಕ್ಕೆ ಬರೀಬೇಕು ಕ್ವಾರ್ಟರ್ಲಿ, ಏನಕ್ಕೆ ಬರೀಬೇಕು ಮಿಡ್ ಟರ್ಮ್, ಏನಕ್ಕೆ ಬರೀಬೇಕು ಪ್ರಿಪ್ರೇಟ್ರಿ, ಈ ಕ್ವಾರ್ಟರ್ಲಿ ಟೆಸ್ಟ್ ನಿಜವಾಗ್ಲೂ ಇಂಪಾರ್ಟೆಂಟಾ, ನನ್ನ ಬೋರ್ಡಿಗೆ ಎಫೆಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಆಲ್ ರೈಟ್. ಸೊ ಬಿಲ್ಡಿಂಗ್ ಸಕ್ಸಸ್ ಸ್ಟೆಪ್ ಬೈ ಸ್ಟೆಪ್. ಎವ್ರಿ ಟೆಸ್ಟ್ ಸ್ಟೂಡೆಂಟ್ಸ್, ಎವ್ರಿ ಟೆಸ್ಟ್ ಕ್ವಾರ್ಟರ್ಲಿ ಬಿಟ್ಬಿಡಿ, ನಿಮ್ಮ ಯೂನಿಟ್ ಟೆಸ್ಟು, ಕ್ಲಾಸ್ ಟೆಸ್ಟು, ಯಾವುದೇ ಟೆಸ್ಟ್ ಇದ್ರೂ ಇಟ್ ಈಸ್ ಲೈಕ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟುವರ್ಡ್ಸ್ ಯುವರ್ ಬೋರ್ಡ್ ಎಕ್ಸಾಮ್ ಸಕ್ಸಸ್. ಓಕೆ. ಸೊ ಕ್ವಾರ್ಟರ್ಲಿ ಟೆಸ್ಟ್ ಬಗ್ಗೆ ನಾವು ಜಾಸ್ತಿ ತಿಳಿತಾ ಹೋಗೋಣ. ಹಾಗೆ ಇದನ್ನು ಕೂಡ ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಸೊ ಸ್ಟೂಡೆಂಟ್ಸ್, ವಾಟ್ ಆರ್ ಕ್ವಾರ್ಟರ್ಲಿ ಎಕ್ಸಾಮ್ಸ್? ಏನಿದೆ ಹಂಗಂದರೆ, ಕ್ವಾರ್ಟರ್ಲಿ ಎಕ್ಸಾಮ್ಸ್ ಅಸೆಸ್ ಲರ್ನಿಂಗ್ ಆಫ್ಟರ್ ಫಸ್ಟ್ ಫೇಸ್ ಆಫ್ ಅಕಾಡೆಮಿಕ್ ಇಯರ್. ಸೊ ನಿಮ್ಮ ಅಕಾಡೆಮಿಕ್ ಇಯರ್ ಅಂದರೆ 12th ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಸಿಗ್ನಿಫಿಕೆಂಟ್ ಪೋರ್ಷನ್ಸ್ ಆಫ್ ಸಿಲೆಬಸ್ ಕವರ್ ಆದಮೇಲೆ, ಸೊ ಇವಾಗ ಯಾವ ಥರ ಆಗ್ತಾ ಇರುತ್ತೆ ಅಂದರೆ, ನೀವು 12th ಎಂಟರ್ ಆಗಿರ್ತೀರಾ, ಡೈಲಿ ಕಾಲೇಜ್ಗೆ ಹೋಗ್ತಾ ಇರ್ತೀರಾ, ಡೈಲಿ ಕ್ಲಾಸಸ್ನ ಕೇಳ್ತಾ ಇರ್ತೀರಾ, ಪಾಠ ಒಂದಾದ್ಮೇಲೆ ಒಂದು ಆಗ್ತಾ ಹೋಗ್ತಾನೇ ಇರುತ್ತೆ. ಬಟ್ ನಮ್ಮ ಸ್ಟೂಡೆಂಟ್ಸಿಗೆ ಇನ್ ಜನರಲ್ ಏನು ಡೌಟ್ ಬರುತ್ತೆ ಅಂದರೆ, ಓಕೆ ಸಿಲೆಬಸ್ ನಡೀತಾ ಇದೆ, ಟೀಚರ್ ಹೇಳ್ಕೊಡ್ತಿದ್ದಾರೆ, ನಂಗೆ ಅರ್ಥ ಆಗ್ತಾ ಇದೆ, ಓಕೆ, ಬಟ್ ಎಕ್ಸಾಮ್ ಅಂತ ಬಂದಾಗ, ಟೆಸ್ಟ್ ಅಂತ ಬಂದಾಗ, ಆ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ಅಥವಾ ಆ ಥರ ಸಿಚುವೇಶನಲ್ಲಿ ಸ್ಟೂಡೆಂಟಿಗೆ ನಿಜವಾಗ್ಲೂ ಎಷ್ಟು ಅರ್ಥ ಆಗಿದೆ, ಆ ಸ್ಟೂಡೆಂಟಿನ ರೀಕಾಲಿಂಗ್ ಸ್ಕಿಲ್ ಯಾವ ಥರ ಇದೆ, ರೈಟಿಂಗ್ ಸ್ಕಿಲ್ ಯಾವ ಥರ ಇದೆ, ಪ್ರೆಸೆಂಟೇಷನ್ ಸ್ಕಿಲ್ ಯಾವ ಥರ ಇದೆ, ಇದನ್ನೆಲ್ಲನೂ ಟೆಸ್ಟ್ ಮಾಡಬೇಕಲ್ವಾ. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ಒಂದು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಪೋರ್ಷನ್ ಕವರ್ ಆಗಿದ ತಕ್ಷಣ ಕ್ವಾರ್ಟರ್ಲಿ ಟೆಸ್ಟ್ ಎಕ್ಸಾಮ್ನ ನಡೆಸ್ತಾರೆ. ಇದರಲ್ಲಿ ನೀವು ಯಾವ ರೀತಿ ಮಾಡ್ತಿರೋ, ಇದು ನಿಮಗೆ ಏನು ತೋರಿಸುತ್ತೆ ಅಂದರೆ, ಇದು ಒಂಥರ ನಿಮಗೆ ಕನ್ನಡಿ ಇದ್ದಂಗೆ ಸ್ಟೂಡೆಂಟ್ಸ್, ಕನ್ನಡಿ ಇದ್ದಂಗೆ. ಸೊ ಈ ಕನ್ನಡಿಯಲ್ಲಿ ನೀವು ನೋಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಟ್ರಾಂಗರ್ ಏರಿಯಾಸ್ ಯಾವುದು, ವೀಕರ್ ಏರಿಯಾಸ್ ಯಾವುದು ಅಂದ್ಬಿಟ್ಟು. ಓಕೆ. ಸೊ ಈ ಕ್ವಾರ್ಟರ್ಲಿ ಟೆಸ್ಟ್ ಎಕ್ಸಾಮ್ಸಿಂದ ನಾವೇನು ಕಲಿಬಹುದು, ಎಲ್ಲಿ ನಾವು ವೀಕ್ ಇದ್ದೀವಿ, ಎಲ್ಲಿ ಸ್ಟ್ರಾಂಗ್ ಇದ್ದೀವಿ ಅಂತ ಕಲಿಬೋದು. ಎಲ್ಲಿ ವೀಕ್ ಇದ್ದೀವಲ್ವಾ ಅಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕು, ಅಲ್ಲಿ ನಾವು ಜಾಸ್ತಿ ಫೋಕಸ್ನ ಕೊಡಬೇಕು. ರೈಟ್. ಎಲ್ಲಿ ಮಾರ್ಕ್ಸ್ ಕಳ್ಕೊಂಡಿರ್ತೀರಲ್ವಾ ಅಲ್ಲಿ ನಾವು ಜಾಸ್ತಿ ಒತ್ತನ್ನು ಕೊಡಬೇಕು. ಸೊ ದ್ಯಾಟ್ ಅದೇ ಮಿಸ್ಟೇಕು ಅಥವಾ ಅದೇ ವೀಕ್ ಕಾನ್ಸೆಪ್ಟ್ ನನಗೆ ಮಿಡ್ ಟರ್ಮಲ್ಲಿ ಫೇಸ್ ಆಗಬಾರ್ದು. ಸೊ ಇದನ್ನೆಲ್ಲನೂ ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತಿದ್ದಾರೆ ಕಾಲೇಜಸ್ ಎಲ್ಲರೂ, ಕ್ವಾರ್ಟರ್ಲಿ ಟೆಸ್ಟ್ನ ನಡೆಸ್ತಾರೆ. ಸ್ಟೂಡೆಂಟ್ಸಿಗೆ ಗೊತ್ತಾಗಲಿ ಅವ್ರು ಎಲ್ಲಿದ್ದಾರೆ, ವೇರ್ ಡು ದೇ ಸ್ಟ್ಯಾಂಡ್ ಅನ್ನೋದು ಅವ್ರಿಗೆ ಗೊತ್ತಾಗಲಿ ಅನ್ನೋ ಒಂದು ಚಿಕ್ಕ ಪ್ರಯತ್ನ ಇದು ಟೆಸ್ಟ್. ಓಕೆ. ಸೊ ದೇ ಆರ್ ಡಿಸೈನ್ಡ್ ಯೂಸಿಂಗ್ ದ ಪಿ ಯು ಸಿ ಸಿಲೆಬಸ್ ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್. ಸೊ ಈಗ ಸೆಕೆಂಡ್ ಪಿ ಯು ಸಿ ಆಗಿರಲಿ, ಫಸ್ಟ್ ಪಿ ಯು ಸಿ ಆಗಿರಲಿ, ಎಷ್ಟು ಚಾಪ್ಟರ್ಸ್ ಇರುತ್ತೆ, ಆ ಚಾಪ್ಟರಿಂದ ಕ್ವಶನ್ಸ್ ಯಾವ ರೀತಿ ಕೊಡ್ತಾರಂದರೆ, ನಿಮಗೆ ನಿಮ್ಮ ಬೋರ್ಡ್ ಎಕ್ಸಾಮ್ ಪ್ಯಾಟರ್ನಲ್ಲಿ ಬೋರ್ಡ್ ಎಕ್ಸಾಮ್ ಟೈಪ್ ಆಫ್ ಕ್ವಶನ್ಸ್ನೇ ಕೊಡ್ತಾರೆ. ಸೊ ದ್ಯಾಟ್ ನೀವು ಬೋರ್ಡ್ ಎಕ್ಸಾಮ್ ಬರೀಬೇಕಂದ್ರೆ ಯು ಆರ್ ಅವೇರ್ ಆಫ್ ದ ಪ್ಯಾಟರ್ನ್, ಅವೇರ್ ಆಫ್ ದ ಕ್ವೆಶ್ಚನ್ಸ್ ಆಸ್ಕ್ಡ್ ಅನ್ನೋದು. ಓಕೆ. ನೆಕ್ಸ್ಟು, ದೇ ಹೆಲ್ಪ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ದರ್ ಕರೆಂಟ್ ಪ್ರಿಪರೇಷನ್ ಲೆವೆಲ್. ನಾನು ಹೇಳಿಲ್ವಾ ಕನ್ನಡ ಇದ್ದಂಗೆ ನಿಮ್ಮ ವೀಕರ್ ಹಾಗೂ ಸ್ಟ್ರಾಂಗರ್ ಏರಿಯಾಸ್ನ ತೋರಿಸುತ್ತೆ. ದೇ ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಲಾರ್ಜರ್ ಎಕ್ಸಾಮಿನೇಷನ್, ಅಂದರೆ ಬೋರ್ಡ್ ಎಕ್ಸಾಮಿನೇಷನ್ಸ್. ಸೊ ಸ್ಟೂಡೆಂಟ್ಸ್, ನಾನು ಹೇಳಿಲ್ವಾ ಕ್ವಾರ್ಟರ್ಲಿ ಎಕ್ಸಾಮ್ 1 ಏನಕ್ಕೆ ನಡೆಸ್ತಾ ಇದ್ದಾರೆ ಅಂದರೆ, ಕ್ಲಾಸಸ್ ನಡೆಯುತ್ತೆ ಡೈಲಿ, ಯೂನಿಟ್ ಟೆಸ್ಟ್ಸ್ ಕ್ಲಾಸಸ್ ನಡೀತಾ ಇದೆ. ಎಲ್ಲಿದೆ ಕ್ಲಾಸಸ್? ಇದು ಡಾರ್ಕ್ ಆರೆಂಜ್ ಅಂದರೆ ಇದು. ಅದ್ರ ಜೊತೆಗೆ ಯೂನಿಟ್ ಟೆಸ್ಟ್ ನಡೆಯುತ್ತೆ, ಸ್ವಲ್ಪ ಲೈಟರ್ ಶೇಡು, ಕ್ವಾರ್ಟರ್ಲಿ ಹಾಗೂ ಹಾಫ್ ಇಯರ್ಲಿ. ಸೊ ಕ್ಲಾಸಸ್ ನಡೀತಾ ಇದೆ ಅಲ್ವಾ, ನಿಮಗೆ ಕ್ಲಾಸಸಲ್ಲಿ ಎಷ್ಟು ಅರ್ಥ ಆಗಿದೆ, ನಿಮ್ಗೆ ಎಷ್ಟು ಬರೆಯೋದಕ್ಕೆ ಸಾಧ್ಯ, ಯಾವ ರೀತಿ ನೀವು ಪ್ರೆಸೆಂಟೇಷನ್ ಮಾಡ್ಬೋದು, ನಿಮ್ಮ ಮೆಮರಿ ಯಾವ ಥರ ಇದೆ, ನಿಮಗೆ ನಿಜವಾಗ್ಲೂ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ, ಇದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ಕ್ವಾರ್ಟರ್ಲಿ ಟೆಸ್ಟು, ಯೂನಿಟ್ ಟೆಸ್ಟು, ಹಾಫ್ ಇಯರ್ಲಿ ಟೆಸ್ಟು, ಮಿಡ್ ಟರ್ಮು ಮತ್ತು ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಇದೆಲ್ಲ ಕೊಡೋದು ಏನಕ್ಕೆ? ಜಸ್ಟ್ ಟು ರಿಫೈನ್, ನಿಮ್ಮನ್ನ ರಿಫೈನ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮನ್ನ ಇನ್ನೂ ಪ್ಯೂರ್ ಮಾಡೋದಕ್ಕೆ, ನಿಮ್ಮನ್ನ ಎಲಿಜಿಬಲ್ ಮಾಡೋದಕ್ಕೆ ಫಾರ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್. ಓಕೆ ಸ್ಟೂಡೆಂಟ್ಸ್. ಸೊ ದಟ್ ಈಸ್ ದ ಮೇನ್ ರೀಸನ್ ವೈ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಆರ್ ಕಂಡಕ್ಟೆಡ್. ನಾವು ವೈ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಆರ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಮೆಷರಿಂಗ್ ಅಕಾಡೆಮಿಕ್ ಪ್ರೋಗ್ರೆಸ್. ಸೊ ಇನ್ನೊಂದು, ಅಕಾಡೆಮಿಕಲಿ ಎಷ್ಟು ಮುಂದೆ ಹೋಗಿದ್ರೆ, ಎಷ್ಟು ಅರ್ಥ ಆಗಿದೆ, ಇದನ್ನು ಮೆಷರ್ ಮಾಡೋದಕ್ಕೆ ಕ್ವಾರ್ಟರ್ಲಿ ಟೆಸ್ಟ್ನ ನಡೆಸ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್. ನೆಕ್ಸ್ಟ್, ಐಡೆಂಟಿಫೈ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್ ಅರ್ಲಿ, ಬಿಲ್ಡ್ ಕಾನ್ಫಿಡೆನ್ಸ್ ಬಿಫೋರ್ ಮೇಜರ್ ಎಕ್ಸಾಮ್ಸ್. ಕ್ವಾರ್ಟರ್ಲಿ ಟೆಸ್ಟ್ ಬರೀಬೇಕಾದ್ರೆ ನೀವು ಓದಿರ್ತೀರಾ, ಯಾವುದೋ ಒಂದು ಕ್ವಶನ್ ಚೆನ್ನಾಗಿ ಓದಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ, ಬಟ್ ಆ ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ ಆ ಸಿಚುವೇಶನ್ನು, ಆ ಎನ್ವಿರಾನ್ಮೆಂಟು ನಿಮಗೆ ಸೆಟ್ ಆಗಬೇಕಲ್ವ ಅದು. ಸೊ ಸೆಟ್ ಆಗೋದಕ್ಕೋಸ್ಕರ ಏನಾಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ಟೂಡೆಂಟ್ಸ್. ರೈಟ್.
ಸೊ ಆ ಟೈಮ್ ತೊಗೊಳುತ್ತೆ, ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಕೆಲವ್ರು ಏನು ಮಾಡಿರ್ತೀರ, ಚೆನ್ನಾಗಿ ಓದಿರ್ತೀರ, ಮರ್ತೋಗ್ಬಿಟ್ಟಿರ್ತೀರ ಒಂದು ಪ್ರಶ್ನೆನ. ದಟ್ ಈಸ್ ಬಿಕಾಸ್ ಆಫ್ ದ ಎನ್ವಿರಾನ್ಮೆಂಟ್. ಆ ಎನ್ವಿರಾನ್ಮೆಂಟಿಗೆ ನೀವು ಸೆಟ್ ಆಗಲಿ ಅನ್ನೋದು ಒಂದು ಕಾರಣ ಕ್ವಾರ್ಟರ್ಲಿ ಟೆಸ್ಟ್ ಎಕ್ಸಾಮ್ನ ಕೊಡೋದು. ಇಂಪ್ರೂವ್ ರೈಟಿಂಗ್ ಸ್ಪೀಡ್ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಈಗ 5 ಮಾರ್ಕಿನ ಪ್ರಶ್ನೆಗೆ ಅರ್ಧ ಗಂಟೆ ತೊಗೊಂಡ್ರೆ ಸೊ ದಟ್ ಈಸ್ ರಾಂಗ್ ಟೈಮ್ ಮ್ಯಾನೇಜ್ಮೆಂಟ್ ಅಲ್ವಾ. ಹಾಂ, ಎಕ್ಸಾಮ್ ಇರೋದೇ 3 ಅವರ್ಗೆ, ಫೈನಲ್ ಎಕ್ಸಾಮ್ ನಾನು ಹೇಳ್ತಾ ಇರೋದು. ಸೊ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟು ಮಾರ್ಕ್ಸಿನ ಪ್ರಕಾರ ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟು, ಹೆಲ್ಪ್ ಟೀಚರ್ಸ್ ಗೈಡ್ ಸ್ಟೂಡೆಂಟ್ಸ್ ಎಫೆಕ್ಟಿವ್ಲಿ. ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ 1 ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಬಂದಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲ ಸಬ್ಜೆಕ್ಟನ್ನು ತಿಳಿಸ್ಬೋದು. PCMB, P ಇಷ್ಟು ಬಂದಿದೆ, C ಇಷ್ಟು ಬಂದಿದೆ, M ಇಷ್ಟು ಬಂದಿದೆ, B ಇಷ್ಟು ಬಂದಿದೆ, ಕಮೆಂಟ್ಸಲ್ಲಿ ಹಾಕಿ, ನೋ ಪ್ರಾಬ್ಲಮ್. ಸರ್ ನಂದು ಕಡಿಮೆ ಬಂದಿದೆ, ಬೇರೆಯವ್ರು ನೋಡಿ ಏನಾದರೂ ಅಂದ್ಕೊಳ್ತಾರೆ, ಆ ಥರ ಯಾವ ಫೀಲಿಂಗ್ಸು ಇಟ್ಕೋಬೇಡಿ. ಕ್ವಾರ್ಟರ್ಲಿ ಟೆಸ್ಟ್ 1 ಅಲ್ವಾ ಇನ್ನು ಇದು, ನೋ ಪ್ರಾಬ್ಲಮ್. ಸೊ ಅದನ್ನು ನೋಡಿ ವಿ ಕ್ಯಾನ್ ಗೈಡ್ ಯು ಎಫೆಕ್ಟಿವ್ಲಿ. ಸೊ ನಿಮ್ಮ ಮಾರ್ಕ್ಸ್ನ ನಾನು ನೋಡಿದಾಗ ನನಗೆ ಅರ್ಥ ಆಗುತ್ತೆ, ನಮ್ಮ ಸ್ಟೂಡೆಂಟ್ಸು, ನಮ್ಮ ಪರೀಕ್ಷೆಯ ಸ್ಟೂಡೆಂಟ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ಮಾರ್ಕ್ಸ್ನ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಮಾರ್ಕ್ಸ್ ಬಂದಿದ್ರೆ, ಅಕಸ್ಮಾತ್ ಬಂದಿಲ್ಲ ಅಂದರೆ ಬಂದ ಮೇಲೆ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಇದ್ದಾರೆ, ಅವ್ರು ಎಲ್ಲಿ ಲ್ಯಾಕ್ ಆಗ್ತಾ ಇದ್ದಾರೆ, ಏನು ಬೇಕಾಗಿದೆ ಅವರಿಗೆ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡು ಅದನ್ನು ನಾನು ನೆಕ್ಸ್ಟ್ ಲೆಕ್ಚರ್ಸಲ್ಲಿ ಅಥವಾ ನೆಕ್ಸ್ಟ್ ಲೈವ್ಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ನಿಮಗೆ ಹೆಲ್ಪ್ ಆಗೋ ರೀತಿ ಮಾಡ್ತೀನಿ. ಓಕೆ, ನೆಕ್ಸ್ಟು, ಸೊ ಕ್ವಾರ್ಟರ್ಲಿ ಅದರಿಂದ ನಾವು ಇಂಪ್ರೂವ್ಮೆಂಟ್ ಆಗಬೇಕು. ನೆಕ್ಸ್ಟ್ ಪ್ರಿಪ್ರೇಟ್ರಿ, ಅದಾದಮೇಲೆ ಡೈರೆಕ್ಟಾಗಿ ಬೋರ್ಡ್ಸ್ ಸಕ್ಸಸ್. ರೈಟ್, ಹೌ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಪ್ರೆಡಿಕ್ಟ್ಸ್ ಬೋರ್ಡ್ ಸಕ್ಸಸ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೀವು ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ನೋಡಿದ್ರೆ ನಾವು ಬರೆಯೋದು ಬರೀ 80 ಮಾರ್ಕ್ಸಿಗೆ. ಸೊ ಇನ್ನು 20 ಮಾರ್ಕ್ಸ್ ಎಲ್ಲೋಯ್ತು. 20 ಮಾರ್ಕ್ಸ್ ಈ ಕ್ವಾರ್ಟರ್ಲಿ ಎಕ್ಸಾಮ್ನ ಮಾರ್ಕ್ಸ್ ತೊಗೊಳ್ತಾರೆ, ಪ್ರಿಪ್ರೇಟರಿ ಎಕ್ಸಾಮಿನ ಮಾರ್ಕ್ಸ್ ತೊಗೊಳ್ತಾರೆ, ಮಿಡ್ ಟರ್ಮ್ ಎಕ್ಸಾಮಿನೇಷನಿನ ಮಾರ್ಕ್ಸ್ ತೊಗೋತಾರೆ, ನಿಮ್ಮ ಅಸೈನ್ಮೆಂಟ್ಸು, ಅಟೆಂಡೆನ್ಸು, ಅದನ್ನೆಲ್ಲ ಕೌಂಟ್ ಮಾಡಿ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಅಂತಾರೆ. ಇಂಟರ್ನಲ್ಸ್ ಅಂದರೆ ನಿಮ್ಮ ಕಾಲೇಜ್ ನಿಮಗೆ ಕೊಡುವಂಥ ಮಾರ್ಕ್ಸ್. ಸೊ ಕ್ವಾರ್ಟರ್ಲಿ ಎಕ್ಸಾಮ್ನೂ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನು ಲೈಟಾಗಿ ತೊಗೊಳಕ್ಕೆ ಹೋಗಬೇಡಿ. ಹೌ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಪ್ರೆಡಿಕ್ಟ್ಸ್ ಬೋರ್ಡ್ ಸಕ್ಸಸ್. ಸೊ ಸ್ಟೂಡೆಂಟ್ ಹೂ ಪರ್ಫಾರ್ಮ್ ವೆಲ್ ಇನ್ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಜನರಲಿ ಏನು ಮಾಡ್ತಾರೆ, ಇವಾಗ ಕ್ವಾರ್ಟರ್ಲಿಯಲ್ಲಿ ಯಾರೋ ಒಬ್ಬರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಂದ್ಕೊಳ್ಳಿ ಮಾರ್ಕ್ಸ್, ಸುಮ್ಮನೆ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸಿ ಆ್ಯಸ್ ಅ ಫ್ರೆಂಡ್, ಹೇಗೆ ನೀನು ಪ್ರಿಪೇರ್ ಮಾಡಿದೆ, ಎಷ್ಟೊತ್ತನ ಓದಿದೆ, ಎಷ್ಟು ಪ್ರಾಕ್ಟೀಸ್ ಮಾಡಿದೆ ಅಂತ ಕೇಳಿ. ಸೊ ದ ಆನ್ಸರ್ ವಿಲ್ ಬಿ ಸಮ್ ವಾಟ್ ವೆರಿ ಸಿಮಿಲರ್ ಟು ದಿಸ್. ಇದೇ ಆನ್ಸರ್ ಇರುತ್ತೆ ಅಂತ ನಾನು ಹೇಳಲ್ಲ, ಈ ರೀತಿ ಇರುತ್ತೆ ಆನ್ಸರ್. ಓಕೆ, ರಿವೈಸ್ ಕನ್ಸಿಸ್ಟೆಂಟ್ಲಿ, ಅವರು ಜಾಸ್ತಿ ರಿವೈಸ್ ಮಾಡ್ತಾರೆ. ಡೆವಲಪ್ ಬೆಟರ್ ಎಕ್ಸಾಮ್ ರೈಟಿಂಗ್ ಸ್ಕಿಲ್. ಸೊ 5 ಮಾರ್ಕ್ ಅಂದರೆ 5 ನಿಮಿಷ ತಗೋಬೇಕು, ಅದಕ್ಕಿಂತ ಜಾಸ್ತಿ ಇಲ್ಲ. 5 ನಿಮಿಷದಲ್ಲಿ ಮುಗಿಸೋದಕ್ಕೆ ನೀವು ಮುಗಿಸೋದಕ್ಕೆ ಪ್ರಯತ್ನ ಪಡಬೇಕು ಸ್ಟೂಡೆಂಟ್ಸ್. ನೆಕ್ಸ್ಟು, ಮೇಕ್ ಫ್ಯೂವರ್ ಮಿಸ್ಟೇಕ್ಸ್ ಲೇಟರ್. ಓಕೆ, ಸೊ ಎಷ್ಟು ನಾವು ರಿವೈಸ್ ಮಾಡ್ತೀವೋ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ತಪ್ಪು ಮಾಡಿ, ಆ ತಪ್ಪು ಮಾಡ್ತೀರಲ್ವ ಅದು ನಿಮ್ಮ ತಲೆಯಲ್ಲಿರುತ್ತೆ. ಸೊ ಅದೇ ತಪ್ಪನ್ನು ನೀವು ಎಕ್ಸಾಮ್ ಅಥವಾ ಟೆಸ್ಟಲ್ಲಿ ರಿಪೀಟ್ ಮಾಡಲ್ಲ. ಫೈನ್. ಫೀಲ್ ಮೋರ್ ಕಾನ್ಫಿಡೆಂಟ್ ಡ್ಯೂರಿಂಗ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಸೊ ನೋಡಿ ಇಲ್ಲಿ ಕ್ವಾರ್ಟರ್ಲಿಯಲ್ಲಿ 60% ಮಾರ್ಕ್ಸ್ ಅಂದ್ಕೊಳ್ಳಿ, ಹಾಗೆ ಲೀನಿಯರ್ಲಿ ಏನಾಗಬೇಕು, ನೀವು ಇನ್ಕ್ರೀಸ್ ಆಗಬೇಕು ಸ್ಟೂಡೆಂಟ್ಸ್, ಇನ್ಕ್ರೀಸ್ ಆಗಬೇಕು. ಸೊ ಕ್ವಾರ್ಟರ್ಲಿ 60, ಹಾಫ್ ಇಯರ್ಲಿ 70, ಪ್ರಿಪ್ರೇಟರಿ 80, ಬೋರ್ಡ್ ಎಕ್ಸಾಮ್ 90. ಸೊ ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಒಂದೇ ಆಬ್ಜೆಕ್ಟಿವ್, ಏನು ಹೇಳಿ ಆಬ್ಜೆಕ್ಟಿವು, ನಾನು ಕ್ವಾರ್ಟರ್ಲಿಗಿಂತ ಚೆನ್ನಾಗಿ ಮಾಡಬೇಕು. ನೀವು ಕ್ವಾರ್ಟರ್ಲಿ ಎಷ್ಟಾದರೂ ಮಾಡಿರಿ, 99 ಮಾಡಿದ್ರೂ ಅದಕ್ಕಿಂತ ಚೆನ್ನಾಗಿ ಮಾಡಿ, 60 ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡಿ. ನೀವು ಎಷ್ಟು ಮಾರ್ಕ್ಸ್ ತೆಗೆದಿರ್ತೀರೋ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ ಟೆಸ್ಟಲ್ಲಿ ಒಂದೇ ಆಬ್ಜೆಕ್ಟಿವ್, ನಾನು ಕ್ವಾರ್ಟರ್ಲಿ ಟೆಸ್ಟಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆಯಲ್ಲ ಅದಕ್ಕಿಂತ ನಾನು ಜಾಸ್ತಿ ಸ್ಕೋರ್ ಮಾಡಬೇಕು, ಇದನ್ನು ತಲೆಯಲ್ಲಿ ಇಟ್ಕೋಬೇಕು ನೀವು. ಸೊ ಹಾಗೆ ಮಾಡ್ತಾ ಹೋದರೆ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ 90 ಮಾರ್ಕ್ಗಿಂತ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬೆನಿಫಿಟ್ಸ್ ಬಿಯಾಂಡ್ ಮಾರ್ಕ್ಸ್, ಬೆಟರ್ ಸ್ಟಡಿ ಹ್ಯಾಬಿಟ್ಸ್, ಇಂಪ್ರೂವ್ಡ್ ಡಿಸಿಪ್ಲಿನ್, increased confidence, reduced exam stress, better memory retention, improved answer presentation, stronger problem solving skills. ಸೊ ಇಷ್ಟೆಲ್ಲನೂ ನಿಮ್ಗೆ ಏನಾಗುತ್ತೆ, ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ ನೀವು ಎಷ್ಟು ಸತಿ ಎಕ್ಸಾಮ್ನ ಕೊಡ್ತೀರೋ. ಓಕೆ, ಸೊ ನಾನು ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ ಇವಾಗ. ಸೊ ದಿಸ್ ಇಸ್ ರಿಯಲ್ ಲೈಫ್. ಈಗ ರಿಯಲ್ ಲೈಫ್ ಬಗ್ಗೆ ಮಾತಾಡೋಣ. ಇವಾಗ ನೀವೆಲ್ಲ ಸ್ಟೂಡೆಂಟ್ಸು ನಿಮ್ಮ ಕಾಲೇಜಲ್ಲಿ ಟೆಸ್ಟ್ ಕೊಡ್ತಾರೆ, ಸ್ಕೂಲಲ್ಲಿ ಟೆಸ್ಟ್ ಕೊಡ್ತಾರೆ, ಅಯ್ಯೋ ಟೆಸ್ಟ್ ಬಂದ್ರೇ ಬೇಜಾರಪ್ಪ ಅಂತ ನೀವೆಲ್ಲ ಅನ್ಕೋತಾ ಇರ್ತೀರಾ. ಬಟ್ ನಾನು ಇದೇ ಥರ ಇದ್ದೆ, ನನಗೂ ಟೆಸ್ಟ್ ಬಂದರೆ ಬೇಜಾರು, ನನಗೂ ಬೇಜಾರಾಗ್ತಾಯಿತ್ತು, ಯಾಕಪ್ಪ ಟೆಸ್ಟ್ ತೊಗೊಳ್ತಾರೆ, ಡೈರೆಕ್ಟಾಗಿ ಫೈನಲ್ ಎಕ್ಸಾಮಲ್ಲೇ ಬರೀಬೋದಲ್ವಾ. ಹೌದು, ನಾನು ನಿಮ್ಮ ಪ್ಲೇಸಲ್ಲಿ ಇದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಬಟ್ ಲಿಸನ್ ಟು ಮೀ, ನೀವು ಸ್ಕೂಲು, ಕಾಲೇಜು, ಡಿಗ್ರಿ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಟೆಸ್ಟ್ ಮುಗೀತಂತ ಅನ್ಕೊಳಕ್ಕೆ ಹೋಗಬೇಡಿ. ಪ್ರತಿದಿನ ನೀವು ಯಾವಾಗ ಜಾಬ್ ಸ್ಟಾರ್ಟ್ ಮಾಡ್ತೀರೋ, ನೀವು ಯಾವುದೇ ಫೀಲ್ಡಲ್ಲಿ ಜಾಬ್ ಮಾಡಿ, ಯಾವಾಗ ನೀವು ಜಾಬ್ ಸ್ಟಾರ್ಟ್ ಮಾಡಿದಿರೋ ಪ್ರತಿದಿನ ಒಂದು ಟೆಸ್ಟ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್, ಪ್ರತಿದಿನ ಒಂದು ಟೆಸ್ಟ್ ಇರುತ್ತೆ ನಿಮಗೆ, ಬೇರೆ ಇಂಟರ್ವ್ಯೂ ಆಗೋದು. ಸೊ ಇವಾಗೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ
ಅವರಿಗೆ ಯಾವುದಾದ್ರೂ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಂದ್ರೆ ದಟ್ ಈಸ್ ಲೈಕ್ ಅ ಟೆಸ್ಟ್ ಫಾರ್ ದೆಮ್. ಮತ್ತು ಆ ಇಂಟರ್ವ್ಯೂವಲ್ಲಿ ಅಕಸ್ಮಾತ್ ಫೇಲ್ ಆದರೂ ಅಂದ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳೋಂಗಿಲ್ಲ, ಪರವಾಗಿಲ್ಲ ಫೇಲ್ ಆದ್ನಲ್ಲ ಓಕೆ, ಬಟ್ ಏನಕ್ಕೆ ಫೇಲ್ ಆದೆ, ಯಾವ ಕ್ವಶನ್ ಕೇಳಿದ್ರೆ ಅವ್ರು ನನಗೆ ಆನ್ಸರ್ ಮಾಡೋಕ್ಕೆ ಬಂದಿಲ್ಲ, ಇದಕ್ಕೋಸ್ಕರ ನಾನು ಫೇಲ್ ಆದೆ, ಹಾಗಂದರೆ ನನಗೆ ಈ ಕ್ವಶನ್ನು ಅಥವಾ ಈ ಕಾನ್ಸೆಪ್ಟ್ ನನಗೆ ಸರಿಯಾಗಿ ಬರಲ್ಲ, ಇದನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು. ನೆಕ್ಸ್ಟ್ ಇಂಟರ್ವ್ಯೂವಲ್ಲಿ ಇದು ಕವರ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇಂಟರ್ವ್ಯೂಲಿ ಬೇರೆದೇನೋ ಗೊತ್ತಾಗುತ್ತೆ, ಓ ನಾನು ಇದರಲ್ಲಿ ವೀಕ್ ಇದ್ದೀನಿ, ಸೊ ನಾನೇನು ಮಾಡಬೇಕು, ಇದರಲ್ಲಿ ಸ್ಟ್ರಾಂಗ್ ಆಗಬೇಕು. ಸೊ ನಾನು ಈ ಸತಿ ಇಂಗ್ಲೀಷಲ್ಲಿ ಅಷ್ಟೊಂದು ಚೆನ್ನಾಗಿ ಮಾತಾಡಿಲ್ಲ, ನೆಕ್ಸ್ಟ್ ಟೈಮ್ ನಾನು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡಬೇಕು. ಸೊ ಈ ಥರ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ ಪ್ರತಿಯೊಂದು ಟೆಸ್ಟಲ್ಲಿ. ಸೊ ಅಂದರೆ ಇವಾಗ ಅಡಲ್ಟ್ಸ್ ಅಂದರೆ ದೊಡ್ಡವ್ರು ವರ್ಕಿಂಗ್ ಪ್ರೊಫೆಷನಲ್ ನೋಡೋದಾದರೆ ಇಂಟರ್ವ್ಯೂಗಳ ಅವ್ರ ಟೆಸ್ಟು, ಇಂಟರ್ವ್ಯೂಸ್ ಆರ್ ದೇರ್ ಟೆಸ್ಟ್. ಸೊ ಆ್ಯಸ್ ಅ ಸ್ಟೂಡೆಂಟ್ಸ್ ನಿಮಗೆ ದೀಸ್ ಟೆಸ್ಟ್ಸ್ ಆರ್ ಟೆಸ್ಟ್. ಸೊ ಈ ಟೆಸ್ಟಲ್ಲಿ ನೀವು ಎಲ್ಲಿ ಕಡಿಮೆ ಆಯಿತು, ಎಲ್ಲಿ ಜಾಸ್ತಿ ಟೈಮ್ ತೊಗೊಂಡ್ರಿ, ಎಲ್ಲಿ ಕಡಿಮೆ ಟೈಮ್ ತೊಗೊಂಡ್ರಿ, ಯಾವ ಕ್ವಶನ್ ಬೇಗ ಸಾಲ್ವ್ ಮಾಡಿದ್ರಿ, ಯಾವ ಕ್ವಶನ್ ತಪ್ಪು ಸಾಲ್ವ್ ಮಾಡಿದ್ರಿ, ಯಾಕೆ ತಪ್ಪಾಯಿತು, ಅದೇ ಇವೆಲ್ಲ ಇಲ್ಲಿರೋದು ಸ್ಟೂಡೆಂಟ್ಸ್. ಬೇಗ ಕ್ವಶನ್ ಬರ್ದಿದ್ದೀರಾ ಹಂಗಂದ್ರೆ ಯು ಆರ್ ವೆರಿ ಕಾನ್ಫಿಡೆಂಟ್ ಇನ್ ದ್ಯಾಟ್ ಕಾನ್ಸೆಪ್ಟ್. ಒಳ್ಳೆ ಕರೆಕ್ಟಾಗಿ ಫಾರ್ಮುಲಾಸ್ನ ಬರ್ದಿದ್ದೀರಾ, ನಿಮ್ಮ ಮೆಮರಿ ಚೆನ್ನಾಗಿದೆ. ಫಾರ್ಮುಲಾ ಸ್ವಲ್ಪ ತಪ್ಪಾಯ್ತಾ, ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಮೆಮರಿ. ಫಾರ್ಮುಲಾಸ್ನ ಬರ್ದು ತೆಗಿಬೇಕು. ಎಕ್ಸಾಮ್ ಸ್ಟ್ರೆಸ್ ಜಾಸ್ತಿ ಹೊತ್ತು ತೊಗೊಂಡೆ ನಾನು, ಯಾಕಂದರೆ ಸ್ಟ್ರೆಸ್ ಆಗೋಯ್ತು. ಸೊ ಇದನ್ನು ತಳ್ಕೋಬೇಕು ನೀವು, ಏನಂತ, ನಾನು ಸ್ಟ್ರೆಸ್ ತೊಗೋಬಾರ್ದು, ಕೂಲಾಗಿರಬೇಕು, ಕಾಮ್ ಆಗಿರಬೇಕು. ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಬಿಯಾಂಡ್ ದ ಮಾರ್ಕ್ಸ್. ಸೊ ಇವೆಲ್ಲನೂ ಏನಾಗುತ್ತೆ, ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿಗೆ ಕೌಂಟ್ ಆಗುತ್ತೆ. ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಮೇಕ್, ಏನದು, ಡೋಂಟ್ ನೋಡೋಣ ಫಸ್ಟು. ಡೋಂಟ್ ಇಗ್ನೋರ್ ಕ್ವಾರ್ಟರ್ಲಿ ಎಕ್ಸಾಮ್ ಸ್ಟೂಡೆಂಟ್ಸ್. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಬೇಡ. ಇವಾಗ ಕ್ವಾರ್ಟರ್ಲಿ ಎಕ್ಸಾಮ್ನೇ ನೀವು ಫೈನಲ್ ಎಕ್ಸಾಮ್ ಅಂದ್ಕೊಳ್ಳಿ. ನೋಡಿ, ಇದೇ ಥರ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಅಕಸ್ಮಾತ್ ಚೆನ್ನಾಗಿ ಆಗಿಲ್ಲ ಅಂದ್ಕೊಳ್ಳಿ ಸ್ವಲ್ಪ ಜನರದ್ದು, ಇದೇ ಫೈನಲ್ ಎಕ್ಸಾಮಲ್ಲಿ ಆಗೋದ್ರೆ ಎಷ್ಟು ಕಡಿಮೆ ಬರುತ್ತೆ ನಿಮ್ಮ ಮಾರ್ಕ್ಸು. ಕಡಿಮೆ ಮಾರ್ಕ್ಸಿಂದ ರ್ಯಾಂಕ್ ಕಡಿಮೆ ಬರುತ್ತೆ, ರ್ಯಾಂಕ್ ಕಡಿಮೆಯಿಂದ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಒಳ್ಳೆ ಎನ್ವಿರಾನ್ಮೆಂಟ್ ಇರಲ್ಲ, ರೈಟ್. ತುಂಬ ಫ್ಯಾಕ್ಟರ್ಸ್ ಇದೆ. ಸೊ ಡು ನಾಟ್ ಇಗ್ನೋರ್ ಕ್ವಾರ್ಟರ್ಲಿ ಎಕ್ಸಾಮ್ಸ್. ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮಾಡೋಕ್ಕೆ ಹೋಗಬೇಡಿ. ಪೂರ್ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಹೇಳಿದ್ನಲ್ವಾ, 2 ಮಾರ್ಕಿನ ಪ್ರಶ್ನೆಗೆ 20 ನಿಮಿಷ ತೊಗೊಳ್ಳೋದು. ನೆವರ್ ಡೂ ದಟ್. ನಾಟ್ ರಿವೈಸಿಂಗ್ ಮಿಸ್ಟೇಕ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. 4th ಪಾಯಿಂಟ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಅದು. ಈ ನಾಟ್ ರಿವೈಸಿಂಗ್ ಮಿಸ್ಟೇಕ್ಸ್ ಇದೆ ನೋಡಿ, ನಿಮ್ಮ ಬರೀ ಕಾಲೇಜ್ ಅಥವಾ ಓದಿಗೆ ಮಾತ್ರ ಇದು ಸೀಮಿತ ಅಲ್ಲ. ದಿಸ್ ಇಸ್ ಆಲ್ಸೋ ಅಪ್ಲಿಕೇಬಲ್ ಥ್ರೂ ಔಟ್ ಯುವರ್ ಲೈಫ್. ಸೊ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಬರಲಿ, ಯಾವುದೇ ಒಂದು ಹೊಸ ಕೆಲಸ ಬರಲಿ, ಅದರಲ್ಲಿ ತಪ್ಪು ನಡೆಯುತ್ತೆ. ಯಾರೂ ಪರ್ಫೆಕ್ಟ್ ಇಲ್ಲ. ಯಾರು ಒಂದ್ಸತಿ ಕೆಲಸ ಹಿಡಿದಿದ ತಕ್ಷಣ ಟಕ್ ಅಂತ ಮುಗಿಸ್ಬಿಡಲ್ಲ, ತಪ್ಪಾಗುತ್ತೆ. ಬಟ್ ಆ ತಪ್ಪನ್ನು ಅರ್ಥ ಮಾಡಿಕೊಂಡು ತಿದ್ಕೊಂಡ್ರೆ ನಿಮ್ಮನ್ನ ಹಿಡಿಯೋರು ಯಾರು ಇರಲ್ಲ ಸ್ಟೂಡೆಂಟ್ಸ್, ನೀವು ಮೇಲೆ ಹೋಗ್ತೀರಾ ಅಂತ ಅದರ ಅರ್ಥ ಅಷ್ಟೇ. ಓಕೆ, ಸ್ಕಿಪ್ಪಿಂಗ್ ಡಿಫಿಕಲ್ಟ್ ಟಾಪಿಕ್ಸ್. ಓಕೆ, ಸೊ ಇವಾಗ ನೀವು ಸ್ಕಿಪ್ ಮಾಡ್ಬೋದು. ಇವಾಗ ಏನೋ ನೀವು ಸ್ಕೂಲಲ್ಲಿದ್ದೀರಾ, ಕಾಲೇಜಲ್ಲಿದ್ದೀರಾ, ನಿಮಗೆ ಚಾಯ್ಸ್ ಇದೆ. 2 ಮಾರ್ಕ್ಸಲ್ಲಿ ಚಾಯ್ಸ್ ಇದೆ, 3 ಮಾರ್ಕ್ಸಲ್ಲಿ ಚಾಯ್ಸ್ ಇದೆ, 5 ಮಾರ್ಕ್ಸಲ್ಲಿ ಚಾಯ್ಸ್ ಇದೆ. ನಾವು ಯು ಕ್ಯಾನ್ ಸ್ಕಿಪ್. ಬಟ್ ನಾನು ಹೇಳ, ನೀವು ಎಲ್ಲಿ ತಗ್ಲಾಕೊಳ್ತೀರಾ ಅಂತ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತಗ್ಲಾಕೊಳ್ತೀರಾ ಸ್ಟೂಡೆಂಟ್ಸ್. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 60 ಕ್ವಶನ್ ಕೊಟ್ಟಿರ್ತಾರೆ, ನೀವು 60ಕ್ಕೆ 60 ಬರೀಲೇಬೇಕು. ನೀವು ಯಾವ್ದಾದ್ರು ಸ್ಕಿಪ್ ಮಾಡಿದ್ರೆ ಅಷ್ಟೇ 1 ಮಾರ್ಕ್ ಹೋಯ್ತು ನಿಮ್ಮದು ಅಷ್ಟೇ ಅಲ್ಲಿ, ರೈಟ್. ಇನ್ನು ಕೆಲ್ಸಕ್ಕೆ ಬಂದ್ರೂ ಅಷ್ಟೇ, ಅಯ್ಯೋ ನಂಗೆ ಇದು ಕಷ್ಟ ಮಾಡೋಕ್ಕಾಗಲ್ಲ ಆ ಥರ ಅನ್ನೋಕ್ಕಾಗೋದೇ ಇಲ್ಲ, ನೀವು ಮಾಡಲೇಬೇಕು. ಸೊ ಡಿಫಿಕಲ್ಟ್ ಟಾಪಿಕ್ಸ್ನು ಕೂಡ ನೀವೇನು ಮಾಡಬೇಕು, ಓದಿ ಕಲ್ತ್ಕೊಳ್ಳಿ. ಓವರ್ ಕಾನ್ಫಿಡೆನ್ಸ್ ಆಫ್ಟರ್ ಸ್ಕೋರಿಂಗ್ ವೆಲ್. ಸೊ ಕೆಲವರು ಕ್ವಾರ್ಟರ್ಲಿ ಟೆಸ್ಟಲ್ಲಿ ಚೆನ್ನಾಗಿ ತೆಗೆದುಬಿಟ್ರೆ, ಬಿ ವೆರಿ ಹಂಬಲ್, ಬಿ ವೆರಿ ಕೈಂಡ್. ನಾನು ತೆಗೆದುಬಿಟ್ಟಿದ್ದು ನನಗೆಲ್ಲ ಬರುತ್ತೆ ಅನ್ಕೊಳಕ್ಕೆ ಹೋಗಬೇಡಿ. ಓಕೆ, ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್, ಅದೇ ಓವರ್ ಕಾನ್ಫಿಡೆನ್ಸ್ ಅಂದರೆ. ಸೊ ಹಿಂದಿನ ಎಕ್ಸಾಮ್ ಆಗೋಯ್ತು, ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ನೋಡೋಣ. ಆಲ್ ರೈಟ್, ಲೂಸಿಂಗ್ ಕಾನ್ಫಿಡೆನ್ಸ್ ಆ್ಯಂಡ್ ಸ್ಕೋರಿಂಗ್ ಲೋ. ಸೊ ಡು ನಾಟ್ ಡೂ ದಿಸ್, ಇದೆಲ್ಲ ಡೋಂಟ್. ಏನು ಮಾಡಬೇಕಾಗಾದ್ರೆ, ಟೇಕ್ ಎಕ್ಸಾಮ್ ಸೀರಿಯಸ್ಲಿ, ಪ್ರಿಪೇರ್ ಕನ್ಸಿಸ್ಟೆಂಟ್ಲಿ ಥ್ರೂ ಔಟ್ ದ ಇಯರ್, ಮ್ಯಾನೇಜ್ ಯುವರ್ ಟೈಮ್ ವೈಸ್ಲಿ, ಆಲ್ವೇಸ್ ರಿವ್ಯೂ ಆ್ಯಂಡ್ ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್. 4th ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಫೇಸ್ ಡಿಫಿಕಲ್ಟ್ ಟಾಪಿಕ್ಸ್ ಹೆಡ್ ಆನ್. ಅಂದರೆ ಪೇಪರ್ ಕೊಟ್ಟ ತಕ್ಷಣ ಡಿಫಿಕಲ್ಟ್ ಟಾಪಿಕ್ನೇ ಬರೀರಿ ಫಸ್ಟು, ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕಂತ ನೀವು ಆ ಟಾಪಿಕಲ್ಲಿ. ಸ್ಟೇ ಗ್ರೌಂಡೆಡ್ ಆ್ಯಂಡ್ ಕೀಪ್ ಇಂಪ್ರೂವಿಂಗ್. ಗ್ರೌಂಡೆಡ್ ಅಂದರೆ ಬಿ ಹಂಬಲ್, ಮೇಲೆ ಹೋಗಬೇಡಿ, ಯಾವತ್ತು ಕೆಳಗೇನೆ ಇರಿ ಅಂತ ಅದರ ಅರ್ಥ. ಓಕೆ, ಸ್ಟೇ ಕಾನ್ಫಿಡೆಂಟ್ ಆ್ಯಂಡ್ ಕೀಪ್ ವರ್ಕಿಂಗ್ ಹಾರ್ಡ್. ಇದೆಲ್ಲ ನೀವು ಮಾಡಬೇಕಾಗಿ ಬರುತ್ತೆ, ರೈಟ್. ನೆಕ್ಸ್ಟ್, ವಾಟ್ ಟು ಡೂ ಆಫ್ಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಸ್ಟೂಡೆಂಟ್ಸ್ ಏನು ಮಾಡಬೇಕು ಗೊತ್ತಾ, ಅನಲೈಸ್ ಎವ್ರಿ ಸಬ್ಜೆಕ್ಟ್. PCMB, PCMC, PCME, ಯಾವ ಸಬ್ಜೆಕ್ಟ್ ಇದೆ ನೋಡಿ, ಅನಲೈಸ್ ಎವ್ರಿ ಸಬ್ಜೆಕ್ಟ್. ರಿವ್ಯೂ ಇನ್ಕರೆಕ್ಟ್ ಆನ್ಸರ್, ದಿಸ್ ಇಸ್ ಇಂಪಾರ್ಟೆಂಟ್. ಕರೆಕ್ಟ್ ಆಗಿರೋದು ವೆಲ್ ಆ್ಯಂಡ್ ಗುಡ್, ಯು ಆರ್ ಗುಡ್ ಇನ್ ದಟ್. ಹಾಗಂತ ಅದನ್ನು ರಿವೈಸ್ ಮಾಡೋದು ಬಿಡಬೇಡಿ, ರಿವೈಸ್ ಮಾಡ್ತಾ ಇರಿ. ಬಟ್ ರಿವ್ಯೂ ಇನ್ಕರೆಕ್ಟ್ ಆನ್ಸರ್ಸ್.
ಆಸ್ಕ್ ಟೀಚರ್ಸ್ ಫಾರ್ ಗೈಡೆನ್ಸ್. ಸರ್ ನಂದಿಲ್ಲಿ ತಪ್ಪಾಯಿತು, ಯಾಕೆ ಇದನ್ನು ನಾನು ಇನ್ನೂ ಹೇಗೆ ಚೆನ್ನಾಗಿ ಬರೀಬೋದು? ನೀವು ನನ್ನ ಕೂಡ ಕೇಳ್ಬೋದು, ಕಮೆಂಟ್ಸಲ್ಲಿ ಬಂದುಬಿಟ್ಟು ಹೇಳಿ, ಹಾಕಿ ಕಮೆಂಟ್ಸಲ್ಲಿ. ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ಹಾಕಿ ಸ್ಟೂಡೆಂಟ್ಸ್, ವಿತ್ ರೆಸ್ಪೆಕ್ಟ್ ಯುವರ್ ಕ್ವಾರ್ಟರ್ಲಿ ಟೆಸ್ಟ್ 1 ಮಾರ್ಕ್ಸ್. ಓಕೆ, ನಾನು ಅದನ್ನು ಆನ್ಸರ್ ಮಾಡ್ತೀನಿ ನಿಮಗೆ. ಬಟ್ ನೀವು ನನ್ನ ಬಾಯ್ಬಿಟ್ಟು ಕೇಳಬೇಕು, ಬಾಯ್ಬಿಟ್ಟು ಕೇಳೋಕ್ಕಾಗಲ್ಲ, ಸಾರಿ. ಕಮೆಂಟ್ಸಲ್ಲಿ ಬರೀರಿ, ಐ ಡೆಫಿನೆಟ್ಲಿ ಆನ್ಸರ್ ಟು ದ್ಯಾಟ್. ಮೇಕ್ ಅ ರಿಯಲಿಸ್ಟಿಕ್ ಸ್ಟಡಿ ಪ್ಲ್ಯಾನ್. 10 ಅವರ್ ಓದ್ತೀನಿ ಒಂದೇ ದಿನಕ್ಕೆ ಬೇಡ, ದಿನ 2 ಅವರ್ ಓದಿ. 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್, ಅದು ನೀವು ಡಿಪೆಂಡ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಫೋಕಸ್ ಮೋರ್ ಆನ್ ವೀಕ್ ಚಾಪ್ಟರ್ಸ್. ಸೊ ಅನಲೈಸ್, ಲರ್ನ್, ಪ್ರಾಕ್ಟೀಸ್, ಇಂಪ್ರೂವ್. ಇಂಪ್ರೂವ್ ಆಯ್ತಾ? 1 ಸರ್ಕಲ್ ಆಯ್ತು ಇಲ್ಲಿಗೆ. ಇಂಪ್ರೂವ್ ಆಗಿದ್ದೀರ ತಾನೆ, ಮತ್ತೆ ಅನಲೈಸ್ ಮಾಡಿ ಇನ್ನೇನು ತಪ್ಪಾಗಿದೆ, ಮತ್ತೆ ಲರ್ನ್, ಮತ್ತೆ ಪ್ರಾಕ್ಟೀಸ್, ಮತ್ತೆ ಇಂಪ್ರೂವ್. ಸೊ ಈ ಸರ್ಕಲ್ನೇ ನೀವು ರಿಪೀಟ್ ಮಾಡ್ತಾ ಇರಬೇಕು ಅಂಟಿಲ್ ಯು ಆರ್ ಪರ್ಫೆಕ್ಟ್, ಅಂದರೆ 100 ಔಟ್ ಆಫ್ 100. ಸ್ಮಾರ್ಟ್ ಸ್ಟಡಿ ಸ್ಟ್ರಾಟಜೀಸ್ ಫಾರ್ ಬೋರ್ಡ್ ಎಕ್ಸಾಮ್, ಡೈಲಿ ರಿವಿಷನ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ರೈಟಿಂಗ್ ಫುಲ್ ಆನ್ಸರ್ಸ್, ಟೈಮ್ ಯುವರ್ ಸೆಲ್ಫ್ ಡ್ಯೂರಿಂಗ್ ಪ್ರಾಕ್ಟೀಸ್, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಾನು ಹೇಳ 3 ಮಾರ್ಕ್ ಕ್ವೆಶ್ಚನ್, ಸ್ಟಾಪ್ ವಾಚ್ ಆನ್ ಮಾಡಿ, ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕ್ವಶನ್ ಮುಗ್ದಿದ ತಕ್ಷಣ, ಆನ್ಸರ್ ಮುಗ್ದಿದ ತಕ್ಷಣ ಸ್ಟಾಪ್ ವಾಚ್ ನೋಡಿ. 2 ನಿಮಿಷ ತೊಗೊಂಡಿದ್ದಾರೆ, ನೆಕ್ಸ್ಟ್ 10 ಸೆಕೆಂಡ್ ಕಡಿಮೆ ತೊಗೊಳ್ಳಿ ಆದಷ್ಟು. ನಾನಿವಾಗ 3 ಮಾರ್ಕಿನ ಪ್ರಶ್ನೆ 1 ಸೆಕೆಂಡಲ್ಲಿ ಬರೀರಂತ ಯಾವತ್ತೂ ಹೇಳಲ್ಲ. ಓಕೆ, ಸೊ ಅದಕ್ಕೊಂದು ಮಿನಿಮಮ್ ಟೈಮ್ ಬೇಕಾಗಿರುತ್ತೆ, ಆ ಟೈಮ್ನ ಕೊಡಲೇಬೇಕು ನಾವು. ಬಟ್ ಆದಷ್ಟು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ಮೇಂಟೈನ್ ಅ ಹೆಲ್ತಿ ರುಟೀನ್. ಜಂಕ್ ಫುಡ್ ತಿನ್ನಬೇಡಿ, ಎಕ್ಸಸೈಸ್ ಮಾಡಿ, ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡಿ, ವೀಕ್ಲಿ ಟೆಸ್ಟ್ ತೊಗೊಳ್ಳಿ, ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಪ್ರಿಪೇರ್ ಶಾರ್ಟ್ ನೋಟ್ಸ್, ನಿಮ್ಮ ನೋಟ್ಸ್ ನೀವೇ ಬರೀಬೇಕು, ಆ್ಯಂಡ್ ಗೆಟ್ ಇನಫ್ ಸ್ಲೀಪ್. ಆದಷ್ಟು 24 ಅವರ್ಸಲ್ಲಿ 8 ಅವರ್ಸ್ ಮಲಗಬೇಕು. ಆವಾಗ ನಮ್ಮ ಬ್ರೈನು ಚೆನ್ನಾಗಿ ಫಂಕ್ಷನ್ ಆಗುತ್ತೆ, ಚೆನ್ನಾಗಿ ನಾವು ಮಾರ್ಕ್ಸ್ನ ಓದೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ರೈಟ್, ಮೋಟಿವೇಶನ್ ಆ್ಯಂಡ್ ಗ್ರೋತ್ ಮೈಂಡ್ಸೆಟ್. ಕ್ವಾರ್ಟರ್ಲಿ ಮಾರ್ಕ್ಸ್ ಆರ್ ನಾಟ್ ಯುವರ್ ಫೈನಲ್ ರಿಸಲ್ಟ್ಸು. ಯಾರೆಲ್ಲ ಚೆನ್ನಾಗಿ ತೆಗ್ದಿಲ್ಲ ಅಲ್ವಾ, ಚೆನ್ನಾಗಿ ತೆಗೆದೇ ಇರೋರು, ಡು ನಾಟ್ ವರಿ. ಸೊ ಇದು ಜಸ್ಟ್ ಒಂಥರ ನಿಮಗೆ ಕನ್ನಡಿ ಇದ್ದಂಗೆ. ಇವಾಗ ಬಂದು ನಿಮ್ಗೆ ಯಾರೋ ಹೇಳ್ತಾ ಇದ್ದಾರೆ, ನೋಡು ನೀನು ಇದರಲ್ಲಿ ವೀಕ್ ಇದೆಯಾ, ನಿಮ್ಮ ಮಾರ್ಕ್ಸ್ ನಿಮಗೆ ಹೇಳ್ತಾ ಇದ್ದಾರೆ, ಇದರಲ್ಲಿ ನೀನು ಕಡಿಮೆ ತೆಗೆದಿದೆಯಾ, ಇಂಪ್ರೂವ್ ಆಗು. ದೇ ಆರ್ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್. ಸೊ ಫೀಡ್ಬ್ಯಾಕ್ನ ರಿಸೀವ್ ಮಾಡಿ, ಟೇಕ್ ಇಟ್ ಕನ್ಸ್ಟ್ರಕ್ಟಿವ್ಲಿ ಸ್ಟೂಡೆಂಟ್ಸ್. ಓಕೆ, ಅಯ್ಯೋ ಇವ್ರು ಯಾರೋ ನನಗೆ ಚೆನ್ನಾಗಿ ಓದಲ್ಲ ಅಂತ ಹೇಳಿಬಿಟ್ರು ಅಂತ ಬೇಜಾರು ಮಾಡ್ಕೋಬಾರ್ದು. ಕನ್ಸ್ಟ್ರಕ್ಟಿವ್ಲಿ ತೊಗೊಳ್ಳಿ, ಅದನ್ನು ಬೆಳೆಸಿ. ಅದನ್ನು ಚೆನ್ನಾಗಿ ಓದಲ್ಲ ಅಂತ ಹೇಳಿದ್ರಲ್ಲ, ಕರೆಕ್ಟು, ಹೌದು, ಏನಕ್ಕೆ ಈ ಥರ ಹೇಳಿದ್ದಾರೆ, ನನ್ನ ಮಾರ್ಕ್ಸ್ ಕಡಿಮೆ ಬಂದಿದೆ, ಸೊ ನಾನು ಚೆನ್ನಾಗಿ ಓದಬೇಕು. ಇದು ಕನ್ಸ್ಟ್ರಕ್ಟಿವ್. ಆ ಫೀಡ್ಬ್ಯಾಕ್ನ ನಾವು ಕನ್ಸ್ಟ್ರಕ್ಟಿವ್ಲಿ ತೊಗೊಳ್ಳೋದು. ನೆಕ್ಸ್ಟು, ಲೋ ಮಾರ್ಕ್ಸ್ ರಿವೀಲ್ ಏರಿಯಾಸ್ ಟು ಇಂಪ್ರೂವ್, ಹೈ ಮಾರ್ಕ್ಸ್ ಶೋ ಎಫೆಕ್ಟಿವ್ ಸ್ಟ್ರಾಟಜೀಸ್. ಸೊ ಹೈ ಮಾರ್ಕ್ಸ್ ಎಲ್ಲಿ ತೆಗೆದಿದ್ದಾರಲ್ವಾ, ಇನ್ನಷ್ಟು ಶಾರ್ಟ್ಕಟ್ಸ್ ಅಥವಾ ಇನ್ನಷ್ಟು ಸ್ಟ್ರಾಟಜೀಸ್ನ ನೋಡಿ ಇದೇ ಥರ ಆನ್ಸರ್ನ ಬೇಗ ಬರೆಯೋದಕ್ಕೆ. ಲೋ ಮಾರ್ಕ್ಸ್ ಬಂದಿದ್ರೆ ಕಾನ್ಸಂಟ್ರೇಟ್ ಆನ್ ಆ್ಯಕ್ಯುರೇಸಿ, ಅದನ್ನು ಚೆನ್ನಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಎವ್ರಿ ಎಕ್ಸಾಮ್ ಇಸ್ ಅನ್ ಆಪರ್ಚುನಿಟಿ ಟು ಗ್ರೋ. ಸೊ ಎಕ್ಸಾಮ್ ಬಂದರೆ ಖುಷಿ ಪಡಿ, ನಾನು ಲಾಸ್ಟ್ ಎಕ್ಸಾಮಲ್ಲಿ ಇಷ್ಟ ಆಗ್ತಿದೆ, ಈ ಸತಿ ನಾನು ಇಂಪ್ರೂವ್ ಆಗಿದ್ದೀನೋ ಇಲ್ವೋ ನೋಡೋಣ, ಎಕ್ಸಾಮ್ ಕೊಡಿ. ಓಕೆ, ಸಕ್ಸಸ್ ಇಸ್ ಬಿಲ್ಟ್ ಥ್ರೂ ಕನ್ಸಿಸ್ಟೆಂಟ್ ಎಫರ್ಟ್, ನಾಟ್ ಇನ್ ಸಿಂಗಲ್ ಎಕ್ಸಾಮ್. ಆಲ್ ರೈಟ್, ಸೊ ಸ್ಟೂಡೆಂಟ್ಸ್, ಆ್ಯಕ್ಷನ್ ಪ್ಲ್ಯಾನ್ ನಿಮಗೋಸ್ಕರ. ಇವಾಗ ನೆಕ್ಸ್ಟ್ ಏನು, ಕ್ವಾರ್ಟರ್ಲಿ ಎಕ್ಸಾಮ್ ಆಯಿತು, ಮಾರ್ಕ್ಸ್ ಬಂತು, ಎಲ್ಲ ಗೊತ್ತಾಯ್ತು, ನಾನು ನೆಕ್ಸ್ಟ್ ಏನು ಮಾಡಬೇಕು ಸರ್? ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಡೂ. ರಿವ್ಯೂ ಕ್ವಾರ್ಟರ್ಲಿ ಪೇಪರ್ಸ್, ಐಡೆಂಟಿಫೈ ವೀಕ್ ಟಾಪಿಕ್ಸ್, ಪ್ರಿಪೇರ್ ವೀಕ್ಲಿ ಗೋಲ್ಸ್. ಸೊ ವೀಕ್ ಟಾಪಿಕ್ಸ್, ಫಾರ್ ಎಕ್ಸಾಂಪಲ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ವೀಕ್ ಅಂತಿದ್ರೆ ನೀವು ಗೋಲ್ ಪ್ರಿಪೇರ್ ಮಾಡಿ. ಸೊ ನಾನು ಫಸ್ಟು ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ನ ಕಲಿತೀನಿ, ಆಮೇಲೆ ಪ್ರೂವ್ ದಟ್ ಕ್ವಶನ್ಸ್ನ ಕಲಿತೀನಿ, 2 ಮಾರ್ಕ್ಸು 3 ಮಾರ್ಕ್ಸು. ಓಕೆ, ಪ್ರಾಕ್ಟೀಸ್ ಬೋರ್ಡ್ ಲೆವೆಲ್ ಕ್ವಶನ್, ಸೀಕ್ ಹೆಲ್ಪ್ ವೆನ್ ನೀಡೆಡ್. ಇದನ್ನ ಮಾಡಿ, ಪ್ಲೀಸ್ ಡೂ ದಿಸ್. ನಿಮ್ಗೆ ಏನಾದರೂ ಅರ್ಥ ಆಗ್ತಿಲ್ಲ ಅಂದರೆ ಕಮೆಂಟ್ಸಲ್ಲಿ ಹಾಕಿ, ಅಲ್ಲಿ ರಿಪ್ಲೈ. ಸ್ಟೇ ಪಾಸಿಟಿವ್. ಮತ್ತು ಕುಗ್ಗಕ್ಕೆ ಹೋಗಬೇಡಿ, ಡಿಪ್ರೆಸ್ ಹಾಕಬೇಡಿ, ಅಯ್ಯೋ ಕಡಿಮೆ ತೆಗೆದುಬಿಟ್ಟೆ, ಕ್ವಾರ್ಟರ್ಲಲ್ಲೇ ಕಡಿಮೆ ತೆಗೆದೆ, ಫೈನಲಲ್ಲಿ ಏನು ತೆಗಿತೀನೋ, ಬೇಡ. ಇನ್ನು ತುಂಬ ಚಾಪ್ಟರ್ಸ್ ಇದೆ ಮ್ಯಾಥ್ಸಲ್ಲಿ. ಓಕೆ, ವೇಟ್ ಫಾರ್ ದ್ಯಾಟ್. ಇಂಪ್ರೂವ್ಮೆಂಟ್ ಇಸ್ ದ ಓನ್ಲಿ goal or objective for you. So your board success starts today. All right students, board success starts today. Quarterly are practice for the board exam. Strength to weakness identify ಮಾಡಕ್ಕೆ. Improvement leads to better board exams. So ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಎಕ್ಸಾಮ್ ಅಥವಾ ನೆಕ್ಸ್ಟ್ ಟೆಸ್ಟಲ್ಲಿ ಈ ಕ್ವಾರ್ಟರ್ಲಿ ಟೆಸ್ಟ್ 1ಗಿಂತ ಜಾಸ್ತಿ ಬರಬೇಕು, ಅಷ್ಟೇ ನಿಮ್ಮ ಆಬ್ಜೆಕ್ಟಿವ್. Every test is a chance to become more confident and prepared. Learn from every test, improve every day, and success in the board exam will follow. Okay, so ಕ್ವಾರ್ಟರ್ಲಿ ಎಕ್ಸಾಮ್ ಆಗಿದೆ, ನಿಮ್ಮ ಮಾರ್ಕ್ಸ್ನ ಕಮೆಂಟಲ್ಲಿ ಹಾಕಿ. ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂದರೆ ನನಗೆ ಕೇಳಿ, ಗೈಡೆನ್ಸ್ ಬೇಕಂದರೆ ಕಮೆಂಟ್ಸಲ್ಲಿ ಹಾಕಿ. ನಾನು ಆದಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಪಡೋಕ್ಕೆ ಪ್ರಯತ್ನ ಪಡ್ತೀನಿ, ನಾನೇ ಕಮೆಂಟ್ಸ್ನ ರಿಪ್ಲೈ ಮಾಡ್ತೀನಿ. ಸೊ ನನ್ನ ವೀಡಿಯೋಗೆ ಬಂದ್ಬಿಟ್ಟು ನೀವೇನಾದ್ರು ಕಮೆಂಟ್ ಮಾಡಿದ್ರೆ ನಾನೇ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಸೊ ಇದನ್ನು ಹೇಳ್ತಾ, ಇಫ್ ಯು ಹವ್ ಸ್ಕೋರ್ಡ್ ವೆಲ್, ಗುಡ್, ಕೀಪ್ ಇಟ್ ಅಪ್. ಇನ್ನೂ ಸ್ಟ್ರಾಟಜೈಸ್ ಮಾಡಿ ಒಳ್ಳೆ ಮಾರ್ಕ್ಸ್ನ ತೆಗೆಯೋದಕ್ಕೆ. ಇಫ್ ಯು ಹವ್ ಸ್ಕೋರ್ಡ್ ನಾಟ್ ಗುಡ್, ನೋ ಪ್ರಾಬ್ಲಮ್, ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್.
ನೌ ಇಸ್ ದ ಟೈಮ್ ಯು ಹ್ಯಾವ್ ಟು ಸ್ಟಾರ್ಟ್. ಇವಾಗ ನೌ ಇಸ್ ದ ಟೈಮ್ ಯು ಹ್ಯಾವ್ ಟು ಸ್ಟಾರ್ಟ್ ಅಂತ ಮತ್ತೆ ನಾನು ನಾಳೆನೂ ಹೇಳಲ್ಲ. ಅಂದರೆ ಹೇಳ್ಬೋದು, ಓಕೆ ನಾಳೆನೂ ಹೇಳ್ತೀನಿ, ಹಂಗಂದ್ರೆ ನಾಳೆಯಿಂದ ಓದೋಣ ಆ ಥರ ಅನ್ಕೊಳಕ್ಕೆ ಹೋಗ್ಬೇಡಿ. ಇವತ್ತಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಡಿ. ಸೊ ನೆಕ್ಸ್ಟ್ ಟೆಸ್ಟಲ್ಲಿ ಈ ಟೆಸ್ಟ್ಗಿಂತ ನೀವು ಒಳ್ಳೆ ಮಾರ್ಕ್ಸ್ನ ತೆಗಿಳ್ತೀರಾ ಅಂತ ಹೇಳ್ತಾ ನಿಮ್ಮ ಮಾರ್ಕ್ಸ್ನ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸಿಗೆ ಕಾಯ್ತಾ ಇರ್ತೀನಿ. ಬೇರೆ ಏನೇ ಹೆಲ್ಪ್ ಬೇಕಂದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿ ಮುಗಿಸೋ ಸಮಯ ಬಂದಿದೆ. ಮತ್ತೆ ಸಿಗೋಣ ಆದಷ್ಟು ಬೇಗ. ಟೇಕ್ ಕೇರ್ ಸ್ಟೂಡೆಂಟ್ಸ್ ಆ್ಯಂಡ್ ಬೈ ಬೈ.